ದೇವಸ್ಥಾನ ಸುಮಾರು ಎಷ್ಟು ಎಕರೆಯಲ್ಲಿದೆ? 22 ಎಕರೆ. ಅದರಲ್ಲಿ 322 ಚಿಕ್ಕ ಚಿಕ್ಕ ದೇವರ ಗುಡಿಗಳಿವೆ. ದೇವ್ರ ಶಾಪಿಂಗ್ ಕಾಂಪ್ಲೆಕ್ಸೇ ಶುರು ಮಾಡ್ಬಿಟ್ಟಿದ್ದೀರಾ. ಅದರಲ್ಲಿ ಬರೋಬ್ಬರಿ 142 ಜನ ಪೂಜಾರಿಗಳಿದ್ದಾರೆ. ಓಕೆ, ಆ ದೇವಸ್ಥಾನದ ಹೊರಗಡೆ ಎಷ್ಟು ಜನ ಭಿಕ್ಷುಕರು ಕೂತ್ಕೊಂತಾರೆ ನಿಮಗೆ ಗೊತ್ತಾ? ಏನೋ ಒಳಗಡೆ 322 ಗುಡಿಗಳು, 142 ಪೂಜಾರಿಗಳು ಎಲ್ಲವನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಾ. ಆದ್ರೆ ಅದೇ ದ್ವಾರದಲ್ಲಿ ದಿನ ಓಡಾಡ್ತೀರಾ. ಅಲ್ಲಿ ಕೂತ್ಕೊಳ್ಳೋ ಭಿಕ್ಷುಕರು ನಿಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಯುವರ್ ಆನರ್, ಆ ದೇವಸ್ಥಾನ ಮುಂದೆ ತುಂಬಾ ಜನ ಭಿಕ್ಷುಕರು ಕೂತಿರ್ತಾರೆ. ಅದ್ರಲ್ಲಿ ತುಂಬಾ ವಯಸ್ಸಾದವರು, ಚಿಕ್ಕ ಚಿಕ್ಕ ಮಕ್ಳು ಎಲ್ಲರೂ ಇರ್ತಾರೆ. ಅಲ್ಲಿ ಜಡಿಯೋ ಮಳೆ ಸುರಿಲಿ, ಬಿಸ್ತು ಸುಡ್ತಾ ಇರ್ಲಿ, ಆ ಭಿಕ್ಷುಕರು ಯಾರಿಗೂ ದೇವಸ್ಥಾನದೊಳಗೆ ಪ್ರವೇಶ ಇಲ್ಲ ಸ್ವಾಮಿ. ಹೊಡಿಯಕ್ ಬರ್ಬೇಡಿ, ಇದು ನಾನು ಹೇಳ್ತಿರೋ ಮಾತಲ್ಲ, ನಿಮ್ಮ ದೇವಸ್ಥಾನದಲ್ಲಿ ವರ್ಕ್ ಮಾಡೋ ಪೂಜಾರಿಗಳೇ ಹೇಳಿದ ಮಾತಿದು. ಆ ಪೂಜಾರಿಗಳು ಇನ್ನೂ ಒಂದು ವಿಷಯ ನನ್ಗೆ ಹೇಳಿದ್ರು. ಏನ್ ಗೊತ್ತಾ ಯುವರ್ ಆನರ್, ಈ ಒಂದು ಕೇಸ್ ಹಾಕಿದೀರಾ, ಈ ಕೇಸ್ ಗೆಲ್ಬೇಕು ಅಂದ್ರೆ ಪ್ರತಿ ಸೋಮವಾರ 1 ಲೋಟ ಹಾಲು ಹಿಡ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಅಂದ್ರು. ನಾನು ನೋಡೇ ಬೇಡ ಅಂತ ಹಾಲು ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ದೊಡ್ಡ ಕ್ಯೂ ಸ್ವಾಮಿ. ಗರ್ಭಗುಡಿ ಮುಂದೆ ಎಲ್ಲರೂ 1 ಲೋಟ ಹಾಲು ಹಿಡ್ಕೊಂಡು ನಿಂತಿದ್ದಾರೆ. ಒಳಗೆ ಹೋಗ್ತಾರೆ, ಹೊರಗೆ ಬರ್ತಾರೆ, ಹಾಲು ಮಾತ್ರ ಖಾಲಿ ಆಗ್ತಿದೆ. ಓಹೋ, ನಾನು ಅನ್ಕೊಂಡೆ ಯಾರೋ ಒಳಗೆ ಕುತ್ಕೊಂಡು ಹಾಲು ಕುಡಿತಿದ್ದಾರೆ ಅಂತ. ನನ್ನ ಸರ್ದಿ ಬಂದ ಒಳಗಡೆ ಹೋಗಿ ನೋಡ್ತೀನಿ, ಅಲ್ಲಿ ಯಾರು ಹಾಲು ಕುಡಿಯೋರು ಇಲ್ವೇ ಇಲ್ಲ. ಅಲ್ಲೊಂದು ದೊಡ್ಡ ಕರಿ ಕಲ್ಲು ಬಿದ್ದಿತ್ತು. ಅದು ಕಲ್ಲಲ್ಲ ಕಣೋ, ಕಾಲ ಸ್ವರೂಪಿ ರುದ್ರ ಭಯಂಕರ ಶಿವಲಿಂಗ ಅಂತಾರೆ. ಅವಿವೇಕಿ. ಆಯ್ತು ಸ್ವಾಮಿ, ಅದು ಶಿವಲಿಂಗನೇ, ಆದ್ರೂ ಅದು ಕಲ್ಲೇ. ಯುವರ್ ಆನರ್, ಆ ರುದ್ರ ಭಯಂಕರ ಕಲ್ ಮೇಲೆ ಎಲ್ಲರೂ ಹಾಲು ಹುಯ್ತಾ ಇದ್ದಾರೆ. ಆ ಹಾಲು ಹರ್ಕೊಂಡು ಹೋಗ್ತಾ ಇದೆ. ನಾನು ಅನ್ಕೊಂಡೆ ಓಹೋ, ಆ ತೂತಿಂದ ಆಚೆ ಯಾರೋ ಕುತ್ಕೊಂಡು ಹಾಲು ಕುಡಿತಿದ್ದಾರೆ ಅಂತ. ಆ ಕಡೆ ಹೋಗಿ ನೋಡಿದೆ, ಅಲ್ಲಿ ದೊಡ್ಡ ಚರಂಡಿ, ಹಾಲೆಲ್ಲ ಚರಂಡಿಯಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ವಾಟ್ ಎ ವೇಸ್ಟ್. ಅಲ್ಲೇ ಪಕ್ಕದಲ್ಲಿ ಒಬ್ಳು ಭಿಕ್ಷುಕಿ ಮಗುನ ಹಿಡ್ಕೊಂಡು ಕೂತಿಯಾಳೆ. ಆ ಮಗು ಹಸುವಿಂದ ಅಳ್ತಾ ಇದೆ, ಆದ್ರೆ ಅದಕ್ಕೆ ಹಾಲು ಕುಡಿಯಕ್ ಆಗ್ತಾ ಇಲ್ಲ, ಯಾಕಂದ್ರೆ ಹಾಲೆಲ್ಲ ಚರಂಡಿಗೆ ಹೋಗ್ತಾ ಇದೆ. ನನ್ನ ಕೈಲಿರೋ ಹಾಲು ಆ ಮಗುಗ್ ಕೊಟ್ಟೆ. ಆ ತಾಯಿ ಮಗುಗ್ ಹಾಲು ಕುಡಿಸಿ ಏನಂದ್ಲು ಗೊತ್ತಾ ಸ್ವಾಮಿ? ಆ ದೇವ್ರು ನಿನ್ನ ಚೆನ್ನಾಗಿಡ್ಲಪ್ಪ. ಈ ಭಕ್ತಾದಿಗಳೆಲ್ಲ ತಮಗ್ ಪುಣ್ಯ ಸಿಗತ್ತೆ ಅನ್ನೋ ಸ್ವಾರ್ಥದಿಂದ ಆ ಕಲ್ ಮೇಲೆ ಹಾಲು ಉಯ್ಯೋ ಬದಲು ಇಂಥ ಹಸ್ದು ಹೊಟ್ಟೆಗಳಿಗೆ ಹಾಲು ಕೊಟ್ರೆ ಈ ದೇಶದಲ್ಲಿ ಎಷ್ಟೋ ಮಕ್ಕಳು ಹೊಟ್ಟೆ ತುಂಬುತ್ತೆ ಸ್ವಾಮಿ. ಇದು ಸತ್ಯ. ಮೌಲ್ವಿ ಸಾಬ್, ದರ್ಗಾದಲ್ಲಿ ಚಾದರ್ಗಳು ಹಾಕೋ ಬದಲು ಒಬ್ಬ ಬೆತ್ತಲಾಗಿರೋ ಬಡವನಿಗೆ ಬಟ್ಟೆ ಕೊಡಿಸಿ, ಆ ಅಲ್ಲಾಗೆ ಖುಷಿಯಾಗುತ್ತೆ. ಚರ್ಚಲ್ಲಿ 100 ಕ್ಯಾಂಡಲ್ಗಳು ಹಚ್ಚೋ ಬದಲು ಒಂದು ಗುಡಿಸ್ಲಲ್ಲಿ ಕ್ಯಾಂಡಲ್ ಹಚ್ಚಿ ಒಬ್ಬ ಬಡವನ ಜೀವನನೇ ಬೆಳಕಾಗುತ್ತೆ. ಹಲೋ, ಹೌದು, ನೀವು ದೇವ್ರು ನಂಬ್ತೀರಾ? ನಾನೇ ದೇವ್ರು. ಹೌದಾ? ಹಾಗಾದ್ರೆ ನಾನ್ಯಾರು ಗೊತ್ತಾ? ಸುದೀಪ್. ಮುಕುಂದ, ಪೂಜೆ, ಅರ್ಚನೆ, ಹಾಲು, ಚಾದರ್, ಮೊಂಬತ್ತಿ ಅಂಟಿಸೋದು ಇದೆಲ್ಲ ಒಂದು ಸಂಪ್ರದಾಯ. ಇದರ ಮಹತ್ವ ನಿನಗೆ ಅರ್ಥ ಆಗಲ್ಲ. ಯಾಕೆ ಅಂದ್ರೆ ನೀನು ನಾಸ್ತಿಕ. ನೀನಿನ್ನೂ ಈ ಲೌಕಿಕ ಜೀವನದಿಂದ ಮುಕ್ತಿ ಹೊಂದಿಲ್ಲ. ಓಹೋ, ತಾವು ಮುಕ್ತಿ ಹೊಂದಿದಿರಲ್ಲ, ತಮಗೆಲ್ಲವೂ ಗೊತ್ತಿದೆಯಲ್ಲ. ಈ ಸಂಪ್ರದಾಯ ಅನ್ನೋ ಹೆಸರಲ್ಲಿ ಕೊಳ್ಳೆ ಹೊಡೆಯೋರ್ನೆಲ್ಲ ತಾವು ನಿಲ್ಸ್ಬೋದಲ್ವಾ? ಪ್ರತಿ ಶನಿವಾರ ಹನುಮಂತನ ಮೇಲೆ ಎಣ್ಣೆ ಹೊಯ್ದು ವೇಸ್ಟ್ ಮಾಡ್ತಾರಲ್ಲ, ಅದನ್ನ ನಿಲ್ಸ್ಬೋದಲ್ವಾ? 2 ರೂಪಾಯಿ 5 ರೂಪಾಯಿ ಕಾಯಿನ ಹನುಮಂತನಿಗೆ ಮೆತ್ತಿ ಆ ಚಿಲ್ಲರೆದ್ರು ಹೊಡೆಯುವಂತ ಚಿಲ್ಲರೆ ಜನಗಳು ನೀವು ನಿಲ್ಸ್ಬೋದಲ್ವಾ? ಮುಕುಂದ ಹೇಳೋದ್ರಲ್ಲಿ ಸತ್ಯ ಇದೆ. ಸಾಯಿಬಾಬಾ ಬಡವರಿಗೋಸ್ಕರ ತನ್ನ ಜೀವನಾನೇ ಮುಡುಪಾಗಿಟ್ರು. ದೀಪ ಬೆಳಗ್ಸೋಕೋಸ್ಕರ ಬೀದಿ ಬೀದಿ ಅಲದರೂ ಒಂದು ತೊಟ್ಟಿ ಎಣ್ಣೆ ಸಿಕ್ಲಿಲ್ಲ. ನೀರಿನಲ್ಲೇ ದೀಪನ ಬೆಳಗಿಸಿದಂತ ಮಹಾನ್ ಪವಾಡ ಪುರುಷ ಸಾಯಿಬಾಬಾ. ಅವ್ರು ತೀರ್ಕೊಂಡ್ಮೇಲೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂಗಾರದ ಸಿಂಹಾಸನ ಮಾಡಿಸಿದ್ರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಿರೀಟ ಇಟ್ರು. ಇದೆಲ್ಲ ಸಾಯಿಬಾಬಾ ಕೇಳಿದ್ರ ಅದೇ ದುಡ್ಡನ್ನ ಬಡವರಿಗೆ ಹಂಚಿದ್ರೆ ಎಷ್ಟು ಸಂತೋಷ ಪಡೋರು. ತಾವೇಳಿ ಸ್ವಾಮಿ, ಎಲ್ಲ ಜನಗಳು ದೇವ್ರನ್ನ ಶ್ರದ್ಧಾ ಭಕ್ತಿ ಅಂತಾನೆ ಪೂಜೆ ಮಾಡ್ತಾರೆ. ಅಂತವ್ರ ಮೇಲೆ ದೇವ್ರ ಕೃಪಾ ಕಟಾಕ್ಷ ಇದ್ದೇ ಇರುತ್ತಾನೆ. ಹಾಗಾದ್ರೆ ಈಗ ಹೇಳಿ, ಈಗ ಹಜ್ ಯಾತ್ರೆಗೆ ಹೋಗ್ತಾರಲ್ಲ ಭಕ್ತಾದಿಗಳು, ಅಲ್ಲಿ ಸಿಕ್ಕಾಪಡೆ ಜನ ಜಾಸ್ತಿಯಾಗಿ ಕಾಲ್ ತುಡ್ತಿಗೆಲ್ಲ ಸತ್ತೋಗ್ತಾರಲ್ಲ, ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ? ಆಮೇಲೆ ಸ್ವಾಮಿ ಅಯ್ಯಪ್ಪ ಅಂತ ಬಸ್ಸಲ್ಲಿ ಹೋಗ್ತಾರಲ್ಲ ಶಬರಿಮಲೆಗೆ, ಆ ಬಸ್ಸು ಹಳ್ಳಿಗೆ ಬಿದ್ದೋಗಿ ಎಲ್ಲ ಸತ್ತೋಗ್ತಾರಲ್ಲ, ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ? ಯಾವುದೇ ಒಂದು ಗಾಡಿಲಾದ್ರೂ ಒಂದು ಸಣ್ಣ ದೇವ್ರ ಫೋಟೋನ ಇಟ್ಟಿರ್ತಾರೆ, ಆ ಗಾಡಿನೇ ಆಕ್ಸಿಡೆಂಟ್ ಕೈಕಾಲೆಲ್ಲ ಕಳ್ಕೊಂತಾರಲ್ಲ, ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ? ಡೈರೆಕ್ಟ್ ಸತ್ತು ಮೇಲೆ ಹೋದ್ರೆ ಮೋಕ್ಷ ಸಿಕ್ತು, ದೇವ್ರು ಕರ್ಕೊಂಡ್ಬಿಟ್ಟ ಅಂತೀರಾ. ಅದೇ ಕೈಕಾಲು ಕಳ್ಕೊಂಡು ಹಾಸ್ಪಿಟಲ್ ಇದ್ರೆ ನಿನ್ನ ಕರ್ಮ ಅಂತೀರಾ. I object to this line of argument, my lord. ಮಿಸ್ಟರ್ ಮುಕುಂದ ಡೇ 1 ನಿಂದ ಹೇಳಿದ್ದನ್ನೇ ಹೇಳ್ತಾ ಅಲ್ಲೇ ಸುತ್ತಾಡ್ತಾ ಇದ್ದಾರೆ. ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಹೇಳೋದಕ್ಕೆ ಇದು ಡಿಬೇಟ್ ಅಲ್ಲ, ಇದು ಕೋರ್ಟು. ಇಲ್ಲಿ ಪ್ರೂಫ್ ನಡೆಯುತ್ತೆ. ಹಾಗೆ ನಮ್ಮ ಹತ್ರ ಪ್ರೂಫ್ ಇದೆ. ಇನ್ಶೂರೆನ್ಸ್ ಕಂಪನಿ ಪಾಲಿಸಿ ಪೇಪರ್ ಮೇಲೆ ನಿಮ್ಮ ಸಿಗ್ನೇಚರ್ ಇದೆ. ಅದರಿಂದ
ಇನ್ಶೂರೆನ್ಸ್ ಕಂಪನಿಯಿಂದ ನಿಮ್ಗೆ ಹಣ ಪಡೆಯೋದಕ್ಕೆ ಯಾವ ಲೀಗಲ್ ಹಕ್ಕು ಇರೋದಿಲ್ಲ. ನನ್ನದೊಂದು ಪ್ರಶ್ನೆ. ವಿಮಾ ಕಂಪನಿ ನಿಯಮಗಳನ್ನ ನಾವು ನಂಬೋದಿಲ್ಲ. ಅದರಲ್ಲಿ ಭೂಕಂಪವನ್ನ ಜಡ್ಜಿ ಸಾಹಿಬ್ರೇ ಮಾಡಿದ್ದಾರಂತ ಇದ್ರೆ ಹಣ ಕೊಡೋಕೆ ಜಡ್ಜಿ ಸಾಹಿಬ್ರೇ ಬರ್ಬೇಕಾ? ಹಾಗೆ ಪಾಲಿಸಿಗಳಲ್ಲಿ ಭಗವಂತನ ಹೆಸರು ಬರೆದಿದ್ರೆ ದುಡ್ಡು ಕೊಡಕ್ಕೆ ಭಗವಂತ ಹೊಣೆಯಲ್ಲ. ಭಗವಂತನೇ ಭೂಕಂಪ ಮಾಡಿಸಿ ನಿಮ್ಮ ಅಂಗಡಿನ ಬೀಳಿಸ್ದ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಆಧಾರ ಏನಾರು ಇದೆಯಾ? ಸ್ವಾಮಿ, ಅದನ್ನ ನಾನ್ ಹೇಳ್ತಿರೋದಲ್ಲ, ಇನ್ಶೂರೆನ್ಸ್ ಕಂಪ್ನಿಯವ್ರು ಹೇಳ್ತಾ ಇರೋದು. ಅವ್ರು ಹೇಳ್ತಾ ಇರೋದು ಸರಿ. ನೀವೇ ಸಹಿ ಮಾಡಿದ ಲಿಖಿತ ದಾಖಲೆ ಇದೆ ಅವರ ಹತ್ರ. ಭಗವಂತನೇ ಕಾರಣ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಯಾವ್ದಾದ್ರೂ ಲಿಖಿತ ದಾಖಲೆ ಇದೆಯಾ? ದ ಕೋರ್ಟ್ ನೀಡ್ಸ್ ಎವಿಡೆನ್ಸ್ ಇನ್ ರೈಟಿಂಗ್, ಮೈ ಲಾರ್ಡ್. ಮಿಸ್ಟರ್ ಮುಕುಂದ, ನಿಮ್ಮ ಮಾತು, ನಿಮ್ಮ ಆರ್ಗ್ಯುಮೆಂಟ್ ಇಂದ ಜನಗಳಿಗೆ ಪ್ರಯೋಜನ ಇರಬಹುದು, ಆದ್ರೆ ಅದನ್ನ ಸಾಬೀತುಪಡಿಸದೆ ಹೋದ್ರೆ ಅದಕ್ಕೆ ಯಾವುದೇ ಬೆಲೆನೂ ಇರೋದಿಲ್ಲ. ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದೆಯಾ? ಆತರ ಯಾವುದೂ ಇಲ್ಲ, ಯುವರ್ ಆನರ್. ಇನ್ ದಿಸ್ ಕೇಸ್ ಈ ನ್ಯಾಯಾಲಯ ನಿಮಗೆ 1 ತಿಂಗಳ ಕಾಲಾವಕಾಶ ಕೊಡುತ್ತೆ. ಮುಂದಿನ ತಿಂಗಳು ನೀವೇನು ಸಾಕ್ಷ್ಯ ಒದಗಿಸದೆ ಹೋದ್ರೆ ಐ ಆಮ್ ಅಫ್ರೈಡ್ ಯು ವಿಲ್ ಹ್ಯಾವ್ ಟು ರೆಸ್ಟ್ ಯುವರ್ ಕೇಸ್ ಅಂಡ್ ಅದರ್ಸ್ ಆಲ್ಸೋ. ದಿಸ್ ಕೋರ್ಟ್ ಈಸ್ ಅಡ್ಜರ್ನ್ಡ್ ಫಾರ್ ಟುಡೇ. ಇನ್ನೊಂದ್ಸಲ ಇಲ್ಲಿ ಕಾಣಿಸ್ಕೊಂಡ್ರೆ ನಿನ್ ಮೇಲೆ ಎಂತ ಕೇಸ್ ಹಾಕ್ತೀನಿ ಅಂದ್ರೆ ಮೈ ಮೇಲಿರೋ ಬಟ್ಟೆನ ಬಿಚ್ಚೋಗುತ್ತೆ. ಓಕೆ?